ನಮಸ್ಕಾರ. ಮತ್ತೆ ನಿಮಗೆಲ್ಲ ದುಡ್ಡಿನ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಚೆನ್ನೈಗೆ ಹೊರಗಡೆ ಹೆಂಗೋ ಸಾಲಾಗೆ ಬಂದಿದ್ದೀನಿ. ಅದರಿಂದ ಇಲ್ಲಿ ನನ್ನ ಜೊತೆ ಅರುಣ್ ಬಂದಿದ್ದಾನೆ ರೆಕಾರ್ಡ್ ಮಾಡೋದಕ್ಕೆ. ಏರ್ಪಾಟ್ ಹಾಕಿ ಇವತ್ತು ನಾವು ರೆಕಾರ್ಡ್ ಮಾಡ್ತಾ ಇದ್ದೀವಿ. ಇವತ್ತು ಆ್ಯಕ್ಚುಲಾಗಿ ನೋಡಿದ್ರಿ ಅಂತಂದರೆ ಮಾರ್ಕೆಟು 150ರಿಂದ 170 ಪಾಯಿಂಟ್ ಪ್ಲಸ್ಸಲ್ಲಿದೆ. ಅಟ್ ಒನ್ ಸ್ಟೇಜ್ 220 ಪ್ಲಸ್ಸಲ್ಲಿದ್ದು 24,000ವನ್ನು ದಾಟಿದೆ. ಮೊನ್ನೆ 90 ಪಾಯಿಂಟ್ ಅಷ್ಟು ಏರ್ತು, ನಿನ್ನೆ 220 ಪಾಯಿಂಟ್ ಅಷ್ಟು ಕೆಳಗಡೆ ಹೋಯಿತು. ಆಮೇಲೆ ಕೊನೆಯಲ್ಲಿ 225 ಪಾಯಿಂಟಿಗೆ ಕ್ಲೋಸ್ ಮಾಡಿದ್ರು. ಇವತ್ತು 170 ಪಾಯಿಂಟ್ ಪ್ಲಸ್ಸಲ್ಲಿದೆ. ಯುದ್ಧ ಮುಗಿದೋಯ್ತು ಅನ್ನುವಂಥ ಸಂತೋಷದಲ್ಲಿ ಮಾರ್ಕೆಟು ಕೆಳಗಡೆ ಬಿತ್ತು. ಆದರೆ ಯುದ್ಧ ಮುಗಿದಿದೆಯಾ ಅನ್ನುವಂಥ ಪ್ರಶ್ನೆ ಇದೆ. ಇಸ್ರೇಲು ಲೆಬನಾನ್ನಲ್ಲಿ ಗುಂಡು ಹಾಕಿದ್ರಿಂದ ಮಾರ್ಕೆಟು ಬಿತ್ತು. ಇವತ್ತು ನಾವು ಲೆಬನಾನ್ ಜೊತೆ ನೇರವಾಗಿ ಮಾತಾಡ್ತೀವಿ ಅಂತ ಇಸ್ರೇಲ್ ಹೇಳಿದೆ. ಶನಿವಾರ ಭಾನುವಾರದಂದು ಪಾಕಿಸ್ತಾನದಲ್ಲಿ ಇಸ್ಲಾಮಾಬಾದಲ್ಲಿ ಜೆಡಿ ವಾನ್ಸು ಇರಾನು ಮಾತಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಈ 2 ವಾರದ ಸೀಸ್ ಫೈರ್ ಪರ್ಮನೆಂಟ್ ಸೀಸ್ ಫೈರ್ ಆಗಿ ಬದಲಾಗುತ್ತಾ ಎನ್ನುವಂಥ ಸಂದೇಹ. ಎರಡನೇದು, ಇವತ್ತು ಕೂಡ ಈ ಟ್ರಂಪ್ ಭಾಗವತರ್ ಇರಾನ್ಗೆ ಗತಿ ಕಾಣಿಸ್ತೀನಿ ಅಂತ ಹೇಳಿದ್ದಾರೆ. ಇರಾನ್ಗೆ ಅವರು ಗತಿ ಕಾಣಿಸಕ್ ಆಗಲ್ಲ ಅಂತ ಅನ್ನೋದು ಪ್ರೂವ್ ಆಗೋಯ್ತು. ಇರಾನ್ ಏನು ಮಾಡಿದ್ದಾರೆ ಅಂತಂದರೆ, ಒಂದು ಮ್ಯಾಕ್ ರಿಲೀಸ್ ಮಾಡಿ ನಾವು ಸಿಹಿ ಮೈಂಡ್ ಎಲ್ಲ ಇಟ್ಟಿದ್ದೀವಿ, ತುಂಬ ಟ್ರೈ ಮಾಡಿದ್ರಿ ಅಂತಂದರೆ ಹೋಮೋಸಲ್ಲಿ ಒಂದು ಗುಂಡನ್ನು ಇಟ್ಟು ಹಡಗುಗಳನ್ನು ನುಂಗ್ಬಿಡ್ತೀವಿ ಅಂತ ಒಂದು ಬೆದರಿಕೆಯನ್ನು ಹಾಕಿದ್ದಾರೆ. ನಮಗೆ ತುಂಬ ಮುಖ್ಯವಾದಂಥ ನ್ಯೂಸ್ ಏನು ಅಂತಂದರೆ, ಹೋಮೋಸ್ ಮುಖಾಂತರ LPG LNG ಇಂಡಿಯಾದ ಒಳಗಡೆ ಬರುತ್ತಾ ಅನ್ನೋವಂಥದ್ದು. ಅದು ಬರುತ್ತೆ ಅಂತ ನನಗೆ ನಂಬಿಕೆ ಇಲ್ಲ. ಇವತ್ತು ಬೆಳಗ್ಗೆ ನಾವು ಬರುವಾಗ ಒಂದು ಸಂಗೀತ ಹತ್ರ ಟಿಫನ್ಗೋಸ್ಕರ ನಾವು ನಿಲ್ಲಿಸಿದ್ವಿ. ಅದ್ರ ಹೊರಗಡೆ ಕ್ಲೀನಾಗಿ ಸಿಂಬಲ್ಲು ಇಂಗ್ಲೀಷಲ್ಲೂ ತಮಿಳಲ್ಲೂ ಏನು ಬರೆದಿದ್ದಾರೆ ಅಂತಂದರೆ, ಕೆಲವು ಐಟಮ್ಸ್ನ ನಮ್ಮಿಂದ ಮಾಡೋಕ್ಕಾಗಲ್ಲ ಅನ್ನೋದನ್ನು ಹೇಳಿದ್ದಾರೆ. ಅಂದರೆ ಕ್ರೈಸಿಸ್ಸು ಮುಗಿಯೋ ಥರ ಇಲ್ಲ, ಮಾರ್ಕೆಟು ಓವರ್ ರಿಯಾಕ್ಟ್ ಮಾಡ್ತಾ ಇದೆ. ಅದಾದಮೇಲೆ ನಾವು ಪೆಟ್ರೋಲ್ ಹಾಕ್ಸೋದಕ್ಕೋಸ್ಕರ ಒಂದು ಕಡೆ ನಿಲ್ಲಿಸಿದ್ವಿ. ಅಲ್ಲಿ ಏನಪ್ಪ ಅಂತಂದರೆ ಒಂದು 200 ಆಟೋನ ನಿಲ್ಲಿಸ್ಕೊಂಡಿದ್ರು ಕ್ಯೂನಲ್ಲಿ. ಯಾಕೆಂತಂದರೆ ಅವ್ರಿಗೆ CNG ಗ್ಯಾಸ್ ಬೇಕಾಗಿತ್ತು. ಒಂದು 1 ಅವರೋ 2 ಅವರೋ ನಿಂತ್ರೇನೆ ಅವರಿಂದ CNG ಗ್ಯಾಸ್ನ ತುಂಬಿಸ್ಕೊಳ್ಳೋದಕ್ಕಾಗತ್ತೆ. ಒಂದು ದಿವಸಕ್ಕೆ ಒಂದು 300-400 ರೂಪಾಯಿ ದುಡಿಯೋಂಥ ಆಟೋ ಚಾಲಕರು 1-2 ಗಂಟೆ ಬರೀ ಗ್ಯಾಸ್ ತುಂಬಿಸ್ಕೊಳ್ಳೋದಕ್ಕೋಸ್ಕರನೇ ನಿಂತಿದ್ರು ಅಂತಂದರೆ ಅದರ ವ್ಯಾಪಾರ ಹೇಗೆ ನಡೆಯುತ್ತೆ ಅನ್ನೋದನ್ನು ನೋಡಿ. ವಾರದ ಕೊನೆಯಲ್ಲಿ ಹೆಂಗಂದ್ರೆ 7 ದಿವಸಕ್ಕೂ ಅವರು ಬಾಡಿಗೆ ಕೊಡಬೇಕಾಗತ್ತೆ. 3 ಅವರ್ ನಿಲ್ತಿರ್ತಾರಲ್ಲ, ಅದಕ್ಕೂ ಸೇರಿಸಿ ಅವ್ರು ಸಂಪಾದನೆ ಮಾಡಬೇಕಾಗತ್ತೆ. ಇದು ದೊಡ್ಡ ಕಷ್ಟ. ಯಾವಾಗಲೂ ಈ ಕೆಳವರ್ಗದವ್ರಿಗೆ ಮೊದಲು ತೊಂದರೆ ಬರೋದು, ಆಮೇಲೆ ಅದು ಮೇಲೆ ಇದಕ್ಕೆ ಹೋಗುವಂಥದ್ದು. ಇದು ಮೇಲೆ ಬರೋದಿಲ್ಲ ಅಂತ ಅಂದ್ಕೊಂಡು ನಾವು ಸಂತೋಷ ಪಡ್ತಾ ಇರುವಾಗ ಮೊದಲನೇ ಗುಂದು A1 ಹಾಕಿದ್ದಾರೆ. A1ಗೆ ಚಿಂತೆನೇ ಇಲ್ಲ, A1ಗೆ ಪ್ರೊಟೆಕ್ಷನ್ ಇದೆ. A1ಗೆ ಮಾತ್ರ ಫ್ಯೂಯಲ್ ಟ್ಯಾಕ್ಸ್ ಇಲ್ಲ, ದಟ್ ಈಸ್ ಎಕ್ಸ್ಪೋರ್ಟ್ ಟ್ಯಾಕ್ಸ್ ಇಲ್ಲ ಅಂತ ಸರ್ಕಾರ ಅನೌನ್ಸ್ ಮಾಡಿದೆ. ಇವಾಗ A1 ನಿಮ್ಗೆ ಏನು ಹೇಳಿದ್ದಾರೆ ಅಂತಂದರೆ, ಈ ರೇಟಲ್ಲೆಲ್ಲ ಮಾಡಿದ್ರೆ ನಮಗೆ ಗಿಟ್ಟಲ್ಲ ಸರ್, ವ್ಯಕ್ತಿ ಒಂದು 1000 ರೂಪಾಯಿಗಿಂತ ಮೇಲೆ ಈ ಪೆಟ್ರೋಲ್ ಹಾಕೋದಕ್ಕಾಗಲ್ಲ, ಡೀಸೆಲ್ ಹಾಕೋಕ್ಕಾಗಲ್ಲ, ಫ್ಯೂಯಲ್ ನೀವು ತೊಗೊಳೋದಕ್ಕೆ ಆಗೋದಿಲ್ಲ ಅಂತ ಇವತ್ತು ಬಹಿರಂಗವಾಗಿ ಅನೌನ್ಸ್ ಮಾಡಿದ್ದಾರೆ. ಸೊ ಅವರಿಗೆ ಸ್ಪೆಷಲ್ GV ಸ್ಪೆಷಲ್ ಟ್ರೀಟ್ಮೆಂಟು. ಎಕ್ಸ್ಪೋರ್ಟ್ ಮಾಡೋದಕ್ಕೆ ಮಾತ್ರ ಯಾವುದೇ ರೀತಿಯಾದ ಬಾಧ್ಯತೆ ಇಲ್ಲ. ಇದನ್ನು ನಾನು ನಿಮಗೆ ಹಲವು ಸಲ ಸುತ್ತಿ ಬಳಸಿ ತೋರಿಸಿದ್ದೀನಿ. ಒಟ್ಟಿನಲ್ಲಿ ಮೊದಲ ರಚನೆ ಇಂಡಿಯಾದಲ್ಲೇ ಶುರುವಾಗಿದೆ. 1000 ರೂಪಾಯಿಗಿಂತ ಜಾಸ್ತಿ ಒಂದು ಸ್ಟೇಷನಲ್ಲಿ ನೀವು ಪೆಟ್ರೋಲ್ನೋ ಡೀಸೆಲ್ನೋ ಹಾಕೋದಕ್ಕಾಗಲ್ಲ. ಅದು ಗೊತ್ತಿರೋಂಥ ಡೀಲರ್ ಹತ್ರ ನಾನು ಮಾತಾಡಿದಾಗ 1 ಲೀಟರ್ಗೆ 20 ರೂಪಾಯಿ 30 ರೂಪಾಯಿ ಲಾಸ್ ಆಗ್ತಾ ಇದೆ ರೀ. ಒಂದು 23ನೇ ತಾರೀಕು ಆದಮೇಲೆ ಒಂದು ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಖಂಡಿತ ಅಂತ ಅವರು ಹೇಳ್ತಾ ಇದ್ದಾರೆ. ಇಲ್ಲ ಅಂತಂದರೆ ಅಷ್ಟು ಒಳಗೆ ಪೆಟ್ರೋಲ್ ತಿರ್ಗಾ $70ಗೆ ಬರಬೇಕು, ಕಚ್ಚಾ ತೈಲ $70ಗೆ ಬರಬೇಕು, ಇಲ್ಲ ಅಂತಂದರೆ ಬೆಲೆನ ಏರಿಸ್ತಾರೆ ಅಂತ ಹೇಳ್ತಾ ಇದ್ದಾರೆ. ಇದು ಹಲವು ಇಂಡಸ್ಟ್ರಿಯಲ್ ಗ್ಯಾಸು ಇದಕ್ಕೆಲ್ಲ ಎಫೆಕ್ಟ್ ಆಗುತ್ತೆ. ಡೆಫಿನೆಟಾಗಿ ಮಾರ್ಚು 2ನೇ ವಾರ ಶುರುವಾದಂಥ ಪ್ರಾಬ್ಲಮ್ಮು ಏಪ್ರಿಲ್ 10ನೇ ತಾರೀಕುವರೆಗೂ ಆಗೋಯಿತು. ಏನೇ ಫಾಸ್ಟಾಗಿ ಸರಿಯಾದರೂ ಕೂಡ ಮೇ 1ರ ಒಳಗಡೆ ಈ ಪ್ರಾಬ್ಲಮ್ ಮುಗಿಯೋದಿಲ್ಲ. ಸೊ 60 ದಿನ ಹೊರಟೋಯ್ತು ಬಿಸ್ನೆಸ್ಸಲ್ಲಿ. ಹೋದ ಕ್ವಾರ್ಟರ್ನಲ್ಲಿ 1 ತಿಂಗಳು, ಈ ತಿಂಗಳು ಹೆಂಗೆ ನೋಡಿದ್ರೂ 2 ತಿಂಗಳು ಖಾಲಿ. ಸೊ ಇದು ಒಂದು ದೊಡ್ಡ ನಷ್ಟ. ಇದನ್ನು ಬಿಟ್ಟರೆ ಈಗ ಬೇರೆ ಇನ್ನೇನು ಹೇಳ್ತಾ ಇದ್ದಾರೆ ಅಂತಂದರೆ, ಈ ಇಂಡಸ್ಟ್ರಿಯಲ್ ಲೇಬರ್ ಎಲ್ಲ ಊರಿಗೆ ಹೋಗಿದ್ದಾರೆ, ತಿರ್ಗಾ ಅವ್ರು ಬರೋದಕ್ಕೆ ಇನ್ನೊಂದು 1 ತಿಂಗಳಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಫುಲ್ ಪ್ರೊಡಕ್ಷನ್ ಬರೋದಕ್ಕೆ ಡೆಫಿನೆಟ್ ಆಗಿ 2 ತಿಂಗಳಾಗುತ್ತೆ. ಇದು ರಿಯಲ್ ಎಕಾನಮಿನಲ್ಲಿ ನಡೀತಾ ಇರುವಂಥ ವಿಷಯನ ನಾನು ಹೇಳಿದೆ.
ಈಗ ನಮ್ಗಿರೋಂಥ ಶುಭ ಸುದ್ದಿಗಳನ್ನೆಲ್ಲ ನೋಡೋಣ. ಮೊದಲನೇ ಶುಭ ಸುದ್ದಿ, ಚಿನ್ನ ₹200 ಇಳಿದಿದೆ. ಅಂದ್ರೆ ಚಿನ್ನ ಇಳಿದಿದೆ, ಡಾಲರ್ ಸ್ಟ್ರೆಂಥನ್ ಆಗಿದೆ. ಮುಂದಿನ ಶುಭ ಸುದ್ದಿ, TCS ರಿಸಲ್ಟ್ಸ್ ಸೂಪರ್ ಆಗಿತ್ತು. TCS ರಿಸಲ್ಟ್ಸ್ ಮಾರ್ಕೆಟ್ ಒಂದೇ ಸಲ ಏರ್ಬಿಡ್ತು ಅನ್ನೋದ್ರಿಂದ ಬಂದಿಲ್ಲ. ದಟ್ ಈಸ್ IT ಮಾರ್ಕೆಟ್ ಅಲ್ಲಿ ಸೂಪರ್ ಆಯ್ತು, ಅದರಿಂದ ಬಂದಿಲ್ಲ. ಡಿಪ್ರಿಷಿಯೇಟ್ ಆಗೋಯ್ತು. 80% ಅವರ ಅರ್ನಿಂಗ್ಸು ಬೇರೆ ಊರಿಂದ, 45% ವಿದೇಶದಲ್ಲಿ ಡಾಲರಲ್ಲಿ ಇದ್ರೂ ಕೂಡ ಯುರೋದಲ್ಲೂ ಬ್ರಿಟಿಷ್ ಪೌಂಡಲ್ಲೂ ಒಂದು 25% ಇದೆ. ನಾವು ಯುರೋ ಜೊತೆನೂ ಈ ಬ್ರಿಟಿಷ್ ಪೌಂಡ್ ಜೊತೆನೂ ಲಾಸ್ ವೈಸ್ ಆಗಿ ಇರೋದ್ರಿಂದ ರಿಸಲ್ಟ್ ಚೆನ್ನಾಗಿತ್ತು. ಒಂದು ಶೇರ್ಗೆ ₹31 ಕೊಟ್ಟಿದ್ದಾರೆ. ನಾವು ಕೆಳಗೆ ಇಳಿತಾ ಕನ್ಸಿಡರ್ ಮಾಡಿದ್ವಿ. ನಮಗೆಲ್ಲ ಒಳ್ಳೆ ಸುದ್ದಿ, ನಮಗೆ ₹30 ತಿರ್ಗಾ ಬರ್ತಾ ಇದೆ. ಮುಂದಿನ ಒಳ್ಳೆ ವಿಷಯ, ಟಾಟಾ ಸನ್ಸ್ಗೆ ಹೋದ ವರ್ಷಕ್ಕೂ ಈ ವರ್ಷಕ್ಕೂ ನೋಡಿದ್ರಿ ಅಂತ ಅಂದರೆ 12% SPCS ಬಂದಿದೆ. ಅದರಿಂದ ಅವರಿಗೆ ಸ್ವಲ್ಪ ಹಣದ ಅಭಾವ ಬರೋದಕ್ಕೆ ಸಾಧ್ಯತೆಗಳಿದೆ ಅಂತ ಮಾತಾಡ್ಕೋತಾ ಇದ್ದಾರೆ. ತಿರ್ಗಾ ಮಾರ್ಕೆಟ್ ಅಂದ್ರಿ ಟಾಟಾ ಅಂಡ್ ಸನ್ಸ್ದು IPO ಬರುತ್ತಾ ಬರಲ್ವಾ, ಒಳಗೆ ಹೊರಗೆ ಅಂತ ನೋಡೋಕೆ ಶುರು ಮಾಡಿದ್ದಾರೆ. ನಮಗೆ ಅದೆಲ್ಲ ಚಿಂತೆನೇ ಇಲ್ಲ. ಅದ್ರೆ ಡಿಸ್ಕೌಂಟ್ ತಂದಿದ್ರೆ ತಗೊಂಡು ಪ್ಯಾಕೆಟಲ್ಲಿ ಹಾಕೊಳ್ಳೋಣ. ನಿನ್ನೆ ನಾನು ನಿಮಗೆ ಕರ್ನಾಟಕ ಬ್ಯಾಂಕ್ ಕಥೆನ ಹೇಳಿದೆ. ಇವತ್ತು ಇನ್ನೊಂದು ಕಥೆನ ಹೇಳೋಣ ಅಂತಿದ್ದೀನಿ. ನ್ಯಾಟ್ಕೋ ಫಾರ್ಮಾ ಅಂತ ಒಂದು ಕಂಪನಿ, ಸಾಲ ಹಿಂದೆ ಹೋಗ್ಬಿಟ್ಟು ಒಂದು ಕಂಪನಿ. ನಾವು ₹700 ಇದ್ದಾಗ ನಾವು ಕನ್ಸಿಡರ್ ಮಾಡಿದ್ವಿ. 700, 800, 900, 1000 ಕೂಡ ಕನ್ಸಿಡರ್ ಮಾಡಿದ್ವಿ. ಈಗ ಅದು ಒಂದು 52 ವೀಕ್ ಹೈ ಆಗಿ ₹1,138 ಮೇಲೆ ಟ್ರೇಡ್ ಆಗ್ತಾ ಇದೆ. ಇವತ್ತು ಸ್ವಲ್ಪ ಕನ್ಸಿಡರ್ ಮಾಡುವಂತ ಲೆವೆಲ್ಗೆ ಅಂದ್ರೆ ಈಗಲೂ ಕೂಡ ನೀವು ಕನ್ಸಿಡರ್ ಮಾಡಿದ್ರೆ ದೊಡ್ಡದಾಗಿ ಬರುತ್ತೆ. ಇದು ಸ್ಟಾರ್ಟ್ಅಪ್ ಕಂಪನಿ, ಇಲ್ಲಿ ಕಂಪನಿ ನಡೆಯಲ್ಲ ಅಂತ ಹಲವರು ನಿಮ್ಗೆ ಅಡ್ವೈಸ್ ಕೊಟ್ಟಿದ್ರು. ಆದ್ರೆ ನೀವು ಮಿಸ್ಟೇಕ್ ಮಾಡಿದ್ರಿ ಅಂತಂದ್ರೆ ಒಳ್ಳೆ ನಾಪಡೆ ನೋಡಿಸ್ತೀರಾ. ಇದು ಇಂಡಿಯಾಗೆ ತುಂಬಾ ಮುಖ್ಯವಾದಂತ ಕಂಪನಿ. ಹಲವು ಹೈ ಎಂಡ್ ಡ್ರಗ್ಸ್ನ ಚೀಪ್ ಆಗಿ ಮಾಡಿಕೊಡುತ್ತೆ. ಜನರಿಗೆ ಸಹಾಯ ಮಾಡುವಂತ ಕಂಪನಿ. ಅಂದ್ರೆ ಜನರಿಗೆ ಈ R&D ಯೂಸ್ ಮಾಡಿ ಕಾಸ್ಟ್ಲಿ ಆದಂತ ಡ್ರಗ್ಸ್ನ ಚೀಪ್ ಆಗಿ ಕೊಡುವಂತ ಕಂಪನಿ. ಸರಿ, ನಾವು ಇದ್ರ ಬಗ್ಗೆನೇ ಮಾತಾಡ್ತಾ ಇದ್ದೀವಿ. ಈ ಬೇರೆ ವಿಷಯನೂ ಮಾತಾಡೋಣ. ಎಲಿರಿಯೋದ ಸೇಲ್ಸ್ ಇಂಡಿಯಾದಲ್ಲಿ ಗಿಲ್ಲಿ ಆಗಿದೆ. ಯಾಕೆ ಅಂದ್ರೆ ಎಲಿಗೋವಿನ ಕಾಪಿ ಹೊಡೆದು ಎಲ್ಲರೂ ತುಂಬಾ ಚೀಪ್ ಆಗಿ ಕೊಟ್ಟು ಎಲಿಗೋವಿನ ಕಾಸ್ಟ್ ಇಳಿತು ಅನ್ನೋದ್ರಿಂದ ಆ ಮಾರ್ಕೆಟ್ ಕೂಡ ಇಳಿದಿದೆ. ಸೊ ಓವರ್ ಆಲ್ ಆಗಿ ಇಂಡಿಯಾ ವರ್ಲ್ಡ್ ಕ್ಯಾಪಿಟಲ್ ಆಫ್ ಸೆಮಿ ಗ್ಲೂಟೈಡ್ ಆಗೋದಕ್ಕೆ ಒಳ್ಳೆ ಚಾನ್ಸ್ ಇದೆ ಅಂತ ಅನ್ನೋದು ನಮಗೆ ಗೊತ್ತಾಗ್ತಾ ಇದೆ. ಒಂದು, ನಮ್ಮ ಹತ್ರ ತುಂಬಾ ಡ್ರಗ್ ಕಂಪನೀಸ್ ಇದೆ. 2, ಇಂಡಿಯಾನೇ ಡಯಾಬಿಟಿಸ್ ಕ್ಯಾಪಿಟಲ್ ಆಫ್ ದಿ ವರ್ಲ್ಡ್. ಅಂದ್ರೆ ಇದು ಡಯಾಬಿಟಿಸ್ ಕೂಡ ಚೆನ್ನಾಗಿ ಆಗುತ್ತೆ ಅನ್ನೋದ್ರಿಂದ ಇಂಡಿಯಾದಲ್ಲೇ ಡಿಮ್ಯಾಂಡ್ ಜಾಸ್ತಿ ಆಗಿರುತ್ತೆ. ಸೂಜಿನಲ್ಲಿ ಇದ್ದಂಥದ್ದು ಈಗ ಮಾತ್ರೆಯಾಗಿ ಕೂಡ ಬದಲಾಗಿದೆ. ಸನ್ಫಾರ್ಮಾ ಮಾಡ್ತಾ ಇರುವಂತ ಗೇಮ್ $2 ಬಿಲಿಯನ್ ಕ್ಯಾಶ್ ಹಲವಾಗು ರೆಡಿ ಮಾಡಿದ್ದಾರೆ. ಇಂಡಿಯಾದಲ್ಲಿ ಹೈಯೆಸ್ಟ್ ಲೆವೆಲ್ ಅಲ್ಲಿ ಒಂದು ಬಿಗ್ಗೆಸ್ಟ್ ಫಾರ್ಮಾ ಕಂಪನಿ. ಹೇಗೆ ರತನ್ ಟಾಟಾ JLRನ ನುಂಗಿದ್ರು, ಅದೇ ತರ $12 ಬಿಲಿಯನ್ ಕೊಟ್ಟು ಅಮೆರಿಕನ್ ಕಂಪನಿ ಆರ್ವೆನಾನ್ ಅನ್ನುವಂಥ ಕಂಪನಿಯನ್ನ ಸನ್ ಫಾರ್ಮಾ ನುಂಗೋದಕ್ಕೆ ರೆಡಿಯಾಗಿದೆ. ಇದು ತುಂಬಾ ಇಂಪಾರ್ಟೆಂಟ್. ಏನು ಅಂತಂದ್ರೆ ಅವರಿಗೆ ಒಂದು ಕಾನ್ಫಿಡೆನ್ಸ್ ಅಲ್ಲಿ ಸ್ಟಾಕ್ ಆಗಿ ಕೊಡದಂಗೆ ಕಾಂಬಿನೇಷನ್ ಆಫ್ ಕ್ಯಾಶ್ ಅಂಡ್ ಡೆಟ್ ಆಗಿ ಕೊಟ್ಟು ಅದನ್ನ ಎತ್ತುತ್ತಾ ಇದ್ದಾರೆ. ಅದು ನಮಗೆ ಶುಭ ಸುದ್ದಿ. ನಾವು ತುಂಬಾ ದಿನಕ್ಕೆ ಮುಂಚೆ ಇದನ್ನ ಕನ್ಸಿಡರ್ ಮಾಡಿದ್ವಿ. ಇವತ್ತು ಇದು ವಜ್ರದ ಸೂಜಿ ಆಗಿದೆ. ಮುಂದಿನ ವಿಷಯ ನಾವು ಮಾತಾಡ್ಬೇಕಾಗಿರುವಂತದ್ದು ವಿಪ್ರೋ ಬಗ್ಗೆ. ವಿಪ್ರೋದ ರಿಸಲ್ಟ್ಸ್ ಬರ್ತಾ ಇದೆ. TCS ರಿಸಲ್ಟ್ ಆದ್ಮೇಲೆ ಎಲ್ಲ IT ಸ್ಟಾಕ್ಸ್ ಕೆಳಗಡೆ ಬಿದ್ದಿತ್ತು. ವಿಪ್ರೋದಲ್ಲಿ ಏನ್ ಒಳ್ಳೆ ಸುದ್ದಿ ಅಂತ ನೀವು ನೋಡಿದ್ರಿ ಅಂದ್ರೆ ವಿಪ್ರೋ ಬೈಬ್ಯಾಕ್ ನ ಅನೌನ್ಸ್ ಮಾಡ್ತಾ ಇದ್ದಾರೆ. ಸರಿ, ಈ ಬೈಬ್ಯಾಕ್ ಇಂದ ನಮ್ಗೇನ್ ಅಡ್ವಾಂಟೇಜ್ ಅಂತ ನೀವು ಕೇಳ್ತೀರಾ. ಈ ಶೇರ್ಸ್ ನ ಡಿಸ್ಟಿಂಗ್ವಿಶ್ ಮಾಡ್ಬಿಡ್ತಾರೆ. ಅಂತಂದ್ರೆ ಈ ಶೇರ್ಸೇ ಇಲ್ಲ ಅನ್ನೋ ತರ ಮಾಡ್ಬಿಡ್ತಾರೆ. ಆಮೇಲೆ ನಂಬರ್ ಆಫ್ ಶೇರ್ಸ್ ಕಡಿಮೆ ಆಗುತ್ತೆ. ನಂಬರ್ ಆಫ್ ಶೇರ್ಸ್ ಕಡಿಮೆ ಆದ್ರೆ ಏನಾಗುತ್ತೆ, ಆಟೋಮೆಟಿಕ್ ಆಗಿ EPS ಏರುತ್ತೆ. ಯಾಕೆ ಅಂತಂದ್ರೆ ಟೋಟಲ್ ಪ್ರಾಫಿಟ್ ಡಿವೈಡೆಡ್ ಬೈ ನಂಬರ್ ಆಫ್ ಶೇರ್ಸ್ EPS ಏರ್ತು ಅಂತಂದ್ರೆ ಒಂದು ಕಾಲದಲ್ಲಿ ಬೆಲೆ ಕೂಡ ಏರುತ್ತೆ. ಆದ್ರೆ ನಮಗೆ ರೇಂಜಿನ ಕಂಡ್ರೆ ಆಗೋದಿಲ್ಲ. ಇಂಡಿಯಾದಲ್ಲಿ ಆ ಸ್ಟಾಕ್ ನ ಚೀಪ್ ಆಗಿ ಕನ್ಸಿಡರ್ ಮಾಡೋದಕ್ಕೆ ನಿಮಗೆ ಒಂದು ಅವಕಾಶವನ್ನ ಕೊಟ್ಟಿದ್ದಾರೆ. ಮಾಡ್ಬೇಕಾ ಬೇಡ ಅಂತ ಅನ್ನೋದನ್ನ ನೀವು ನೋಡಿ ನಿರ್ಧಾರ ಮಾಡ್ಬೇಕಾಗಿರುವಂತದ್ದು. ಒಂದು ಮುಖ್ಯವಾದಂತ ನ್ಯೂಸ್ ಏನಂತಂದ್ರೆ ಈ ಕಥೆಗಳೆಲ್ಲ
ಡೀಟೇಲ್ಡ್ ಆಗಿ ನಾವು ಈ moneypage.com ನಮ್ಮ ವೆಬ್ಸೈಟ್ ಅಲ್ಲಿ ಡೀಟೇಲ್ಡ್ ಆಗಿ ಇದನ್ನ ಬರ್ದಿದ್ದೀವಿ. ಅದಕ್ಕೋಸ್ಕರ ಒಂದು 4-5 ಜನ ಕೆಲಸ ಮಾಡ್ತಾ ಇದ್ದಾರೆ. ಕಡಿಮೆ ಮಾಡೋಕ್ಕಾಗುತ್ತೋ ಅಷ್ಟು ಕಡಿಮೆ ಬೆಲೆನಲ್ಲಿ ಇದು ತಮಿಳಲ್ಲಿ ಬರಿತಾ ಇದ್ದೀವಿ. ಯಾರನ್ನ ಸಬ್ಸ್ಕ್ರೈಬ್ ಮಾಡಬೇಕು ಅಂತ ಅನ್ಕೋತಿರೋ ಅದನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟೆಸ್ಲಾಗೆ ಮಾರ್ಕೆಟ್ ಎಲ್ಲ ಗಿಲ್ಲಿ ಆಗೋಯ್ತು ಅಂತ ನಿನ್ನೆ ಹೇಳ್ದೆ. ಇದರಿಂದ ಏನ್ ಹೇಳ್ತಾ ಇದ್ದಾರೆ, ಒಂದು ಮಾಸ್ ಕಾರ್ ಮಾಡಿ ನಾವು ಇಳಿಸ್ತಾ ಇದ್ದೀವಿ. ಆ ಮಾಸ್ ಕಾರ್ನ ನಾವು ಇಳಿಸಿ ಚೀಪ್ ಆಗಿ ತಗೊಂಡ್ ಬಂದು ಇಳಿಸ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಆ ಮಾಸ್ ಎಲೆಕ್ಟ್ರಿಕ್ ಕಾರು ಮಾರ್ಕೆಟ್ ಶೇರ್ನ ನಮಗೆ ಹಿಡಿದು ಕೊಡೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಮುಂದಿನ ವಿಷಯ, ಇಂಡಿಯಾದಲ್ಲಿ ಇವಿ ಸೇಲ್ಸು 20% ಏರಿದ್ರಿಂದ ಟಾಟಾನು ಮಹೀಂದ್ರಾನು ಮಾರ್ಕೆಟ್ ಶೇರ್ನ ಹಿಡಿದಿದ್ದಾರೆ. ಹ್ಯುಂಡೈ ಮಿಸ್ ಆಗಿದೆ. ಇರೋಂಥ ಗೌರ್ಮೆಂಟು ಹೇಗೆ ಫಾರಿನ್ ಕಂಪನಿಗೆ ಹೆಲ್ಪ್ ಮಾಡೋದು ಅಂತಾನೆ ಯೋಚನೆ ಮಾಡ್ತಾ ಇರ್ತಾರೆ. ಅದರಿಂದ ಮಾರುತಿಯ ಮಾರ್ಕೆಟ್ ಶೇರ್ ಕಡಿಮೆ ಆಗ್ತಾ ಇದೆಯಲ್ಲ ಅಂತ ಬೇಜಾರು ಮಾಡಿಕೊಂಡು ಸ್ಮಾಲ್ ಕಾರ್ಸ್ಗೆ ಸ್ಪೆಷಲ್ ಟ್ರೀಟ್ಮೆಂಟ್ ಕೊಡೋಣ, ರಿಕ್ವೈರ್ಮೆಂಟ್ಸ್ನೆಲ್ಲ ಕಡಿಮೆ ಮಾಡೋಣ ಅಂತ ಗೌರ್ಮೆಂಟು ಹೇಳ್ತಾ ಇದೆ. ಇದಕ್ಕೆ ಮಾರುತಿದವ್ರಿಗೆ ಮಾಡ್ತಾ ಇತ್ತು. ಈಗ ಮಹೀಂದ್ರಾ ಕೂಡ ಸ್ಮಾಲ್ ಕಾರ್ ಮಾಡಬೇಕು, ಟಾಟಾನು ಸ್ಮಾಲ್ ಕಾರ್ ಮಾಡಬೇಕು, ಪಂಚ್ ಜೊತೆ ಚಿಕ್ಕ ಕಾರಾಗಿ ಮಾಡಬೇಕು. ನ್ಯಾನೋ ಎಲೆಕ್ಟ್ರಿಕ್ನ ತೆಗೆದು ಮಾರ್ಕೆಟಲ್ಲಿ ಬಿಡ್ತಾರಾ ಅನ್ನುವಂಥ ಪ್ರಶ್ನೆ ಈಗ ನಮ್ಮ ಬಾಯಲ್ಲಿದೆ. ಇದ್ರೇನೆ ಗೌರ್ಮೆಂಟ್ ಮಾಡ್ತಾ ಇರುವಂಥ ಕೆಲಸ. ಸೊ ಇದು ಓವರಾಲ್ ಆಗಿ ನೋಡಿದ್ರಿ ಅಂತಂದರೆ ಮಾರ್ಕೆಟು ಈ ಥರ ವೀಕ್ ಆಗಿರುತ್ತೆ. ಶೇರ್ ರೇಷನಿಂಗ್ ಇಂಡಿಯಾಗೆ ಬಂದಿದೆ. ಅದರಿಂದ ಒಂದೇ ಸಲ ಮಾರ್ಕೆಟ್ ಏರ್ಬಿಡತ್ತೆ ಅಂತ ನಾವು ನಂಬಬಾರ್ದು. ಯುದ್ಧ ತುಂಬ ದೊಡ್ಡದಾಗಿ ಹೋದರೆ ಮಾತ್ರ 2500ಕ್ಕೆ ಬರುತ್ತೆ. ಇಲ್ಲ ಅಂತಂದರೆ ಚಿನ್ನ ಈ ಲೆವೆಲಲ್ಲೇ ಸುತ್ತಾಡ್ತಾ ಇರತ್ತೆ. ಅದರಿಂದ ಡಾಲರ್ ಇರುವಂಥ ಕಂಪನಿ ಈ ರೀತಿಯಾಗಿ ಕನ್ಸಿಡರ್ ಮಾಡಿ ಸಂಪಾದಿಸಿ. ಇನ್ನೊಂದು ಒಂದೇ ಒಂದು ಶುಭ ಸುದ್ದಿ, ಮುತ್ತೂಟ್ ಫೈನಾನ್ಸ್ನ ಚೀಪಾಗಿ ನಾವು ಕನ್ಸಿಡರ್ ಮಾಡಿದ್ವಿ. ಅವರ ಪ್ರಾಫಿಟ್ಸು ತುಂಬ ಜಾಸ್ತಿ ಆಗಿರೋದ್ರಿಂದ ದೊಡ್ಡ ಡಿವಿಡೆಂಟ್ ಆಗಿ ಕೊಡ್ತಾ ಇದ್ದಾರೆ. ಅದೇ ಕೊಡ್ಬೋದಾ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಆ ದೊಡ್ಡ ಡಿವಿಡೆಂಟ್ ಕೂಡ ನಿಮ್ಮ ಪ್ಯಾಕೆಟ್ಗೆ ಹೋಗಿ ಸೇರುತ್ತೆ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಮಕ್ಕಳಿಗೋಸ್ಕರ ಫೈನಾನ್ಷಿಯಲ್ ಲಿಟ್ರಸಿ ಮನಿ ಫಾರ್ ನಥಿಂಗ್ ಅಂತ 2ನೇ ಪಾರ್ಟ್. ಇದರಲ್ಲಿ ಚೆಕ್ ಬರೆಯೋದು ಹೇಗೆ, ಡೆಪಾಸಿಟ್ ಸ್ಲಿಪ್ ಬರೆಯೋದು ಹೇಗೆ, ಇದು ಹೇಗೆ ಬಂದಿದೆ, ವಾಟರಿಂದ ಡಿಮಾನಿಟೈಸೇಷನ್ ವರೆಗೂ ಎಲ್ಲವನ್ನು ಕವರ್ ಮಾಡಿದ್ದೀವಿ. 12 ವರ್ಷದ ಮಕ್ಕಳಿಗೆ ಇದು ತುಂಬಾ ಯೂಸ್ಫುಲ್ ಆಗಿರುತ್ತೆ. ಈ ಬುಕ್ ಈಗ ಸದ್ಯಕ್ಕೆ ಸ್ಪೆಷಲ್ ಪ್ರೈಸ್ ಅಲ್ಲಿ 450 ರೂಪಾಯಿಗೆ ಕೊಡ್ತಾ ಇದ್ದೀವಿ. ಇದನ್ನ ಯೂಸ್ ಮಾಡ್ಕೊಳ್ಳಿ. ಧನ್ಯವಾದಗಳು. ದುಡ್ಡಿನ ಮಾತು ವೆಬ್ಸೈಟ್ ನ ಸಬ್ಸ್ಕ್ರೈಬ್ ಮಾಡಿ. ಒಂದು ವಾರಕ್ಕೆ 4 ಪ್ರೀಮಿಯಂ ಆರ್ಟಿಕಲ್, ಆರ್ಟಿಕಲ್ಸ್ ಒಂದು 10ರಿಂದ 15 ನಾವು ಹಾಕ್ತಾ ಇದ್ದೀವಿ. ಇದರ ಸಬ್ಸ್ಕ್ರಿಪ್ಷನ್ ಒಂದು ತಿಂಗಳಿಗೆ 99 ರೂಪಾಯಿ ಅಷ್ಟೇ. ಹೇಳುವಂತ ಕಾನ್ಸೆಪ್ಟ್ಸ್ ನ ಗ್ರೇಟ್ ಆಗಿ ಎಕ್ಸ್ಪ್ಯಾಂಡ್ ಮಾಡಿ ಇದನ್ನ ಓದಿದ್ರೆ ನಿಮ್ಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಧನ್ಯವಾದಗಳು. ನಮಸ್ಕಾರ. ಮಕ್ಕಳಿಗೋಸ್ಕರ ಒಂದು ಬುಕ್ ನ ಲಾಂಚ್ ಮಾಡಿದ್ವಿ. ಅದು ತುಂಬಾ ಸಕ್ಸಸ್ಫುಲ್ ಆಗಿದೆ. ಯಾರಿಗೆಲ್ಲ ಆ ಬುಕ್ ಬೇಕೋ ನಮ್ಮ ಟೀಮ್ ನ ಕಾಂಟ್ಯಾಕ್ಟ್ ಮಾಡಿ. ಕೆಳಗಡೆ ಇರುವಂತ ನಂಬರ್ ಅಲ್ಲೂ ವೆಬ್ಸೈಟ್ ಅಲ್ಲೂ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ಆ ಬುಕ್ ನ ತಗೋಬಹುದು. ಬೇರೆ ನಮ್ಮ ಬುಕ್ಗಳು ಕೂಡ ಅವೈಲೇಬಲ್ ಆಗಿದೆ. ನೀವು ಇದನ್ನ ನಮ್ಮ ವೆಬ್ಸೈಟ್ ಮುಖಾಂತರನೂ ತಗೋಬಹುದು. ಕೆಳಗಡೆ ಇರುವಂತ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಮಾಡಿ ಕೂಡ ತಗೋಬಹುದು. ನಿಮಗೆ ಏನಾದ್ರೂ ಸಂದೇಹ ಇದ್ದು ನನ್ನನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡ್ರಿ ಅಂದ್ರೆ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತ ಮೇಲ್ ಐಡಿಗೆ ಮೆಸೇಜ್ ಮಾಡಿ. ನಮ್ಮ ಟೀಮ್ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ.